ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 6th of June 2024ಗೆ ಯೂಸ್ಫುಲ್ ಆಗಿದೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಮಾರುತಿ ಸುಜುಕಿ. ಓಕೆನಾ? ಸೊ ಗೈಸ್, ಮಾರುತಿ ಸುಜುಕಿ ಆನ್ ಅ 15-minute ಟೈಮ್ ಫ್ರೇಮ್ ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಓಕೆನಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ? ನೆಕ್ಸ್ಟು ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ನೋಡಿ, ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ? ಇದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಲ್ಲಿದೆ. ಅರ್ಥ ಆಯ್ತಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಲ್ಲಿರೋದು, ಅದ್ರದ್ದು ನೆಕ್ಲೈನ್ ಇಲ್ಲಿ ಬರುತ್ತೆ. ಓಕೆನಾ? ಇದ್ರದ್ದು ನೆಕ್ಲೈನ್ ಇದು. ಓಕೆ, ಇದು ಪಾಯಿಂಟ್ ನಂಬರ್ 2. ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಆಲ್ ದ ವೇ ಫ್ರಮ್ ದ ಟಾಪ್ ನೋಡ್ಕೊಳ್ಳಿ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸ್ ಇಸ್ ಎಕ್ಸಾಕ್ಟ್ಲಿ ಆನ್ ಫಿಬೋನಾಚಿ 618 ಲೆವೆಲ್ಸ್. ಅರ್ಥ ಆಯ್ತಾ? ಪ್ರೈಸು 618 ಲೆವೆಲ್ಸ್ ಹತ್ರನೇ ಕನ್ಸಾಲಿಡೇಷನ್ ಆಗ್ತಿದೆ. ಓಕೆ, ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಅರ್ಥ ಆಯ್ತಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದರೆ ಬೈ ಮಾಡಿ. ಓಕೆನಾ? ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 12,600 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is going to be at 12,650 will be our target number 1. Target number 2 is going to be at 12,680 or 12,740. ಅರ್ಥ ಆಯ್ತಾ? ಬೈಯಲ್ಲಿ ಮಾಡ್ತೀರಾ 12,600 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 12,650 will be our target number 1. Target number 2 is going to be at 12,680 or 12,740 will be our target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 12,375 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is going to be at 12,300 will be our target number 1. Target number 2 is going to be at 12,250. ಅರ್ಥ ಆಯ್ತಾ? 12,375 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 12,300 will be our target number 1. 12,250 will be your target number 2. ಅರ್ಥ ಆಯ್ತಾ? Now let us move on to the next stock. So guys, next stock ಬಂದು ICICI ಬ್ಯಾಂಕ್. ಓಕೆನಾ? ICICI ಬ್ಯಾಂಕ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ, ನಾನು ನಿಮಗೆ ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ದಿಸ್ ಝೋನ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ 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 ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ದಿತ್ತು ನೋಡಿ. ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ಕಿ ನೋಡಿ, ವಾಪಸ್ ಸೇಮ್ ಅದೇ ಝೋನ್ ಹತ್ರ ಬಂದಿದೆ. ಅಂದರೆ ರೀಟೆಸ್ಟ್ ಆಗಿದೆ. ಫ್ರಮ್ ದಿಸ್ ಝೋನ್ ಪ್ರೈಸ್ ಮೈಟ್ ಫೇಸ್ ರೆಸಿಸ್ಟೆನ್ಸ್ ಟುಮಾರೋ. ಓಕೆನಾ? ಹಾಗೆಯೇ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಈ ಕ್ಯಾಂಡಲ್ದು ವಿಕ್ ನೋಡಿ, ರಿಜೆಕ್ಷನ್. ಅರ್ಥ ಆಯ್ತಾ? ಸೊ ರೀಟೆಸ್ಟ್ ಆಗಿದೆ ಅಂತ ಹೇಳ್ಬೋದು ನಾವು ಇವಾಗ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಓಕೆ, ಸೊ ಗೈಸ್ 15-minute ಟೈಮ್ ಫ್ರೇಮಲ್ಲಿ ನೀವೇನು ನೋಡ್ಬೋದು ಅಂದರೆ
ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ವಾಸ್ ಆ್ಯಕ್ಟಿಂಗ್ ಆಸ್ ಇನ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಓಕೆನಾ? ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಇಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿದೆ. ಓಕೆನಾ? ಅದಲ್ದೇ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನಾನು ಫಿಬೋನಾಚಿನ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಈ ರಿಜೆಕ್ಷನ್ ಬಂದಿರೋದು ಫಿಬೋನಾಚಿದು 618 ಲೆವೆಲ್ಸ್ ಹತ್ರ, ಹೆಚ್ಚು ಕಡಿಮೆ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಬಂದಿದೆ. ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ, ನಾಳೆ ನೋಡ್ಕೊಳ್ಳಿ ಪ್ರೈಸು ಈ ಝೋನ್ ಕೆಳಗೆ ಸಸ್ಟೇನ್ ಆಗಬೇಕು. ಅರ್ಥ ಆಯ್ತಾ? ಸೆಲ್ ಬಿಲೋ 1090. 1 ಸೆಕೆಂಡ್. ಓಕೆ, ಸೊ ಗೈಸ್, ಸೆಲ್ ಬಿಲೋ 1090 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 1083 will be our target number 1. Target number 2 is gonna bet 1075. ಅರ್ಥ ಆಯ್ತಾ? 1090 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1083 will be our target number 1. 1075 will be your target number 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆ, ಸೊ ಬೈಯಲ್ಲಿ ಮಾಡ್ತೀರಂದರೆ ಪ್ರೈಸು ನೋಡ್ಕೊಳ್ಳಿ ಈ ಝೋನ್ ಮೇಲೆ ಸಸ್ಟೇನ್ ಆಗಬೇಕು. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1126. ಓಕೆನಾ? ಟಾರ್ಗೆಟ್ ನಂಬರ್ 1 is gonna bet 1136 and target number 2 is gonna bet 1142. ಅರ್ಥ ಆಯ್ತಾ? 1126 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈ ಮಾಡಿ. 1136 will be your target number 1. 1142 will be your target number 2. ಅರ್ಥ ಆಯ್ತಾ? ಈ ಲೆವೆಲ್ಸ್ ಮೇಲೆ ಸಸ್ಟೇನ್ ಆದರೆ ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಸಸ್ಟೇನ್ ಆಗುತ್ತೆ. ಹಾಗೆಯೇ ಪ್ರೈಸು ಈ ಲೆವೆಲ್ಸ್ ಹತ್ರ ಬರ್ಬೋದು ನಾಳೆ, ಈ ಲೆವೆಲ್ಸ್ ಮೇಲೆ ಬ್ರೇಕ್ಔಟ್ ಕೊಟ್ಟರೆ. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು ಅದಾನಿ ಪವರ್. ಓಕೆನಾ? ಸೊ ಗೈಸ್, ಅದಾನಿ ಪವರ್ ಆನ್ 15 ಮಿನಿಟ್ ಟೈಮ್ ಫ್ರೇಮ್ ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ? ಹಾಗೆಯೇ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ಹೈ, ಇದು ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಓಕೆನಾ? ಫಾರ್ಮೇಷನ್ ಆಗಿದೆ. ನೆಕ್ಸ್ಟು ಇಲ್ಲಿ ನೀವು ಏನು ನೋಡ್ಬೋದು ಅಂದರೆ, ಈ ಬೈಯಿಂಗ್ ನೋಡಿ ಸ್ಲೋ ಆಗಿದೆ, ಸ್ಲೋ ಬೈಯಿಂಗ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ನೋಡ್ಕೊಳ್ಳಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಪ್ರೈಸು ಡೌನ್ ಟ್ರೆಂಡಲ್ಲಿದೆ. ಅರ್ಥ ಆಯ್ತಾ? ಇವಾಗ ನಾಳೆ ನೀವು ನಿಮಗೆ ಒಂದು ಎಚ್ಚರಿಕೆ ಕೊಡ್ತೀವಿ. ಎಚ್ಚರಿಕೆ ಏನಪ್ಪ ಅಂದರೆ, ನಾಳೆ ಏನಾಗ್ಬೋದು, ಮಾರ್ಕೆಟ್ ಫೇಕ್ ಬ್ರೇಕ್ಔಟ್ ತೋರಿಸಿ ಬೈಯರ್ಸ್ನ ಇಲ್ಲಿ ಈ ಪಾರ್ಟ್ ಹತ್ರ ಇನ್ವೈಟ್ ಮಾಡಿ ಪುನಃ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು, ಟ್ರ್ಯಾಪ್ ಮಾಡ್ಬೋದು. ಅರ್ಥ ಆಯ್ತಾ? ಅದಕ್ಕೆ ನಾನು ನಿಮಗೆ ಸೆಲ್ಲಿಂಗ್ಗೆ ಫಸ್ಟು ಪ್ರಿಫರೆನ್ಸ್ ಕೊಡೋಕೆ ಹೇಳ್ತೀನಿ. ಓಕೆನಾ? ಸೊ ಸೆಲ್ಲಲ್ಲಿ ಮಾಡಿ ಅಂದರೆ ನಾಳೆ. ಓಕೆ ಗೈಸ್, ಸೊ ಮಾರ್ಕೆಟ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಹತ್ರ, ಓಕೆ, ಬಿಟ್ವೀನ್ 750 ಲೆವೆಲ್ಸ್, ಓಕೆನಾ, ಸಮ್ವೇರ್ ಅರೌಂಡ್ ಈ ಲೆವೆಲ್ಸ್ ಹತ್ರ ಬರುತ್ತೆ. ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ನಿಯರ್ 750 ಲೆವೆಲ್ಸ್, ಓಕೆನಾ, ಗೋ ಫಾರ್ ಸೆಲ್ಲಿಂಗ್. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, 750 ಲೆವೆಲ್ಸ್ ಹತ್ರ ಅವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಬಯರ್ ಸೆಂಟರ್ ಆಗ್ತಾರೆ. ಇದು ಬ್ರೇಕ್ಔಟು ಅಂತ. ಸೊ ಬಯರ್ ಸೆಂಟರ್ ಆದ ತಕ್ಷಣ ಟ್ರ್ಯಾಪ್ ಕ್ರಿಯೇಟ್ ಮಾಡಿ ವಾಪಸ್ ಫಾಲೋ ಆಗ್ಬೋದು ಮಾರ್ಕೆಟ್.
ಅರ್ಥ ಆಯ್ತಾ? ಸೊ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಅಟ್ 750 ಲೆವೆಲ್ಸ್ ಗೋ ಫಾರ್ ಸೆಲ್ಲಿಂಗ್. ಓಕೆನಾ? ನಿಮ್ಮದು ಟಾರ್ಗೆಟ್ಸ್ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆನಾ? ಟಾರ್ಗೆಟ್ ಎಲ್ಲಿ ಬರುತ್ತೆ ಅಂದರೆ ಸೆಲ್ಲಿಂಗಿಗೆ 750 ಲೆವೆಲ್ಸ್ ಹತ್ರ ಸೆಲ್ಲಿಂಗ್ ನೋಡಿ. ಇಫ್ ಯು ಸಿ ರಿವರ್ಸಲ್ ಪ್ಯಾಟರ್ನ್, ಓನ್ಲಿ ಇಫ್ ಯು ಸಿ ರಿವರ್ಸಲ್ ಪ್ಯಾಟರ್ನ್. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 is gonna be at 725 and target number 2 is gonna be at 700. ಅರ್ಥ ಆಯ್ತಾ? ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಅರೌಂಡ್ 750 go for selling. 725 will be your target number 1, 700 will be your target number 2. ಅರ್ಥ ಆಯ್ತಾ? ನಾಳೆ ಏನಾದರೂ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಬ್ರೇಕ್ ಡೌನ್ ಕೊಟ್ಟರೆ ನೀವು ಎಲ್ಲಿ ಸೆಲ್ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 680 ಲೆವೆಲ್ಸ್. ಓಕೆನಾ? 680 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 660 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ ಎಟ್ 640. ಅರ್ಥ ಆಯ್ತಾ? ಇವಾಗ ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಗೈಸ್, ಬೈಯಿಂಗಿಗೆ ಏನಿಲ್ಲ, ಪ್ರೈಸು ನಾಳೆ ಬೈ ವೆನ್ ಪ್ರೈಸ್ ಕ್ರಾಸಸ್ 760 ಲೆವೆಲ್ಸ್, ಸಮ್ವೇರ್ ಅರೌಂಡ್ ಈ ಲೆವೆಲ್ಸ್ ಹತ್ರ ಬರುತ್ತೆ. ಓಕೆನಾ? 760 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ನೀವು ಬೈ ಮಾಡಿ. ಓಕೆನಾ? ಟಾರ್ಗೆಟ್ ಬಂದು ನಿಮಗೆ ಫಸ್ಟ್ ಟಾರ್ಗೆಟ್ ಇಲ್ಲಿ ಬರುತ್ತೆ. ಓಕೆನಾ? ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 780, ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ ಎಟ್ 800. ಅರ್ಥ ಆಯ್ತಾ? ಈ ಟಾಪ್ ಹತ್ರ ಬರುತ್ತೆ, ಅದಕ್ಕಿಂತ ಒಂಚೂರು ಕೆಳಗಿಡಿ ಟಾರ್ಗೆಟ್ನ. ಓಕೆ, 760 ಲೆವೆಲ್ಸ್ ಅಬೌವ್ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 780 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 800 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.